ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನು ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆ ಮೂಲಕ ವಿಭಿನ್ನವಾಗಿ ಪಾಠ ಮಾಡಲಾಯಿತು. ತುಮಕೂರು ನಗರದ ಶ್ರೀ ನವಗ್ರಹ ದೇವಾಲಯದಲ್ಲಿ ಶ್ರೀರಾಮಸೇನೆ ತುಮಕೂರು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಉಡುಪಿ ಜಿಲ್ಲೆ ಕಾರ್ಕಳ ಪೊಲೀಸ್ ಠಾಣಾ ಆವರಣದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣಾ ವತಿಯಿಂದ ಗಣೇಶೋತ್ಸವ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಶೈಕ್ಷಣಿಕ ಕ್ಲಸ್ಟರ್ ಕೇಂದ್ರದ ವತಿಯಿಂದ ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಿದ್ದ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕುಶಾಲನಗರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲಿಕೋತ್ಸವದಲ್ಲಿ ಮಕ್ಕಳ ಬಹುಮುಖ ಪ್ರತಿಭೆ ಅನಾವರಣಗೊಂಡಿತು. ಶಾಲಾ ಶಿಕ್ಷಣ ಇಲಾಖೆ, ಸರ್ವ ಶಿಕ್ಷಣ ಅಭಿಯಾನ ಹಾಗೂ ಕುಶಾಲನಗರ ಕ್ಲಸ್ಟರ್ ಕೇಂದ್ರದ ಆಶ್ರಯದಲ್ಲಿ ಏರ್ಪಡಿಸಿದ್ದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಜಿಎಲ್ ನಾಗರಾಜ್, ಪ್ರತಿಭಾ ಕಾರಂಜಿ ಸ್ಪರ್ಧೆಯು ಮಕ್ಕಳಲ್ಲಿ ಶಿಕ್ಷಣ, ಮನರಂಜನೆ ಹಾಗೂ ಅಭಿವೃದ್ಧಿಗೆ ಮಕ್ಕಳಲ್ಲಿನ ಗುಪ್ತ ಪ್ರತಿಭೆಯನ್ನು ಹೊರತರುತ್ತದೆ. ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನು ಹೊಂದಲು ವೇದಿಕೆಯಾಗಿದೆ ಎಂದರು. ಮಕ್ಕಳಲ್ಲಿ ಉತ್ತಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಶಿಕ್ಷಕರೊಂದಿಗೆ ಪೋಷಕರು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಕುಶಾಲನಗರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಬಿಎನ್ ಪುಷ್ಪ ಮಾತನಾಡಿ, ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಸ್ಪರ್ಧೆಗಳು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಹೊರತರಲು ಉತ್ತಮ ಅವಕಾಶವನ್ನು ನೀಡುತ್ತದೆ ಎಂದರು. ಚಿತ್ರಕಲಾ ನಿವೃತ್ತ ಶಿಕ್ಷಕ ಊರಾ ನಾಗೇಶ್ ಮಾತನಾಡಿದರು. ಸಂಸ್ಥೆಯ ಉಪಾಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ತ್ರಿವೇಣಿ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಡಿಎಲ್ ಚಂದ್ರಕಲಾ, ಶಿಕ್ಷಕರ ಸಂಘಟನೆಯ ಪ್ರಮುಖರಾದ ಎಸ್ಕೆ ಸೌಭಾಗ್ಯ, ಎಚ್ಎಸ್ ಉಮಾದೇವಿ, ಮೂಕಾಂಬಿಕಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಎಸ್ಎಸ್ ಗೋಪಾಲ್, ಗೊಂದಿಬಸವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ಕೆ ಜಲಜಾಕ್ಷಿ, ಸಿಆರ್ಪಿಗಳಾದ ಟಿಇ ವಿಶ್ವನಾಥ್, ಆಶಾ, ಸೀಮಾ, ಆದರ್ಶ್, ವೈಶಾಲಿ, ಸಂಪನ್ಮೂಲ ವ್ಯಕ್ತಿ ಎಸ್ವಿ ಸಂತೋಷ್ ಕುಮಾರ್ ಸೇರಿದಂತೆ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಗಳ ಮುಖ್ಯಸ್ಥರು, ಶಿಕ್ಷಕರು, ಪೋಷಕರು, ನಾಗರಿಕರು ಪಾಲ್ಗೊಂಡಿದ್ದರು. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಅನಾವರಣಗೊಂಡ ಮಕ್ಕಳ ಪ್ರತಿಭಾ ಪ್ರದರ್ಶನ ಪ್ರೇಕ್ಷಕರ ಗಮನ ಸೆಳೆಯಿತು. ಮಕ್ಕಳು ವಿವಿಧ ವೈಯಕ್ತಿಕ ಹಾಗೂ ಗುಂಪು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಮಕ್ಕಳು ಕಂಠಪಾಠ, ಧಾರ್ಮಿಕ ಪಠಣ, ಛದ್ಮವೇಷ ಸ್ಪರ್ಧೆ, ರಸಪ್ರಶ್ನೆ, ರಂಗೋಲಿ, ಜಾನಪದ ಗೀತೆ, ಕವ್ವಾಲಿ, ಕ್ಲೇ ಮಾಡೆಲಿಂಗ್, ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ ಸೇರಿದಂತೆ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರತಿಭೆ ಅನಾವರಣಗೊಳಿಸಿದರು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಈ ಬಾರಿ ನಡೆಸ್ತಾ ಇದ್ದಾರೆ. ಶಾಲೆಯ ಬಗ್ಗೆ ಒಂದೆರಡು ಮಾತು ಹೇಳಿದ್ರು, ಅದನ್ನು ನಾನು ಅಧ್ಯಕ್ಷನಾಗಿ ನಿಮ್ಮ ಗಮನಕ್ಕೆ ತರಬೇಕಾದ ಒಂದು ಕರ್ತವ್ಯ. ಸುಮಾರು 45 ವರ್ಷಗಳ ಹಿಂದೆ ಕೆಲವು ಸ್ನೇಹಿತರು ಸೇರಿ ಸಮಾಜದ ಕಾರ್ಯಕ್ಕಾಗಿ ಮಾಡುವಂಥ ಶಾಲೆ. ಸೇವೆ ನಮ್ಮ ಗುರಿ. ತಳಮಧ್ಯಮ ವರ್ಗದವರ ಮಕ್ಕಳು ಹೆಚ್ಚು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ತಾಲೂಕಿನ ಒಂದು ಉತ್ತಮ ಶಾಲೆಯಲ್ಲಿ ನಮ್ಮದು ಇದಾಗಲಿಕ್ಕೆ ಕಾರಣ ನಮ್ಮ ಸಿಬ್ಬಂದಿ ವರ್ಗ. ಆಡಳಿತದಲ್ಲಿ ಏನು ಸವಲತ್ತು ಕೊಡ್ಬೋದು, ಆದರೆ ಸಿಬ್ಬಂದಿಗಳ ಸ್ವಾಸ್ಥ್ಯಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಶಾಲೆಯ ಹೆಸರು ಬರ್ತದೆ. ಹಾಗೆ ನಮ್ಮ ಸಿಬ್ಬಂದಿ ಬಹಳಷ್ಟು ಕಾಲ ಶ್ರಮವಹಿಸಿ ಶಾಲೆಯನ್ನು ಮೇಲ್ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಪ್ರತಿಫಲ ಇವತ್ತು ಇಲ್ಲಿ ಕಾಣುವಂತ ಎಲ್ಲ ವಾತಾವರಣ ಸಮಾಜಕ್ಕೆ ಅರ್ಪಣೆ ಮಾಡುವುದು ನಮ್ಮ ಗುರಿ. ಈ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಲ್ಲಿ ಆಗ್ತದೆ. ಮಕ್ಕಳು ನಿಮ್ಮಲ್ಲಿರುವಂತಹ ಪ್ರತಿಭೆ ಹೊರಮನೆ ರಾಷ್ಟ್ರಕ್ಕೆ ಎಲ್ಲ ಅರ್ಪಣೆಯಾಗಲಿ ಅಂತ ಹೇಳಿ ನಿಮಗೆಲ್ಲ ಸುವರ್ಣ ಕೊರತ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಅಲ್ಲೇ ನಮ್ಮ ಪ್ರತಿಭೆಯನ್ನ ಚಿಮ್ಮಿಸ್ತೀವಿ. ಆ ಚಿಮ್ಮಿದ್ದು ಎಲ್ಲ ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪ್ರತಿಭೆಯನ್ನ ಹೊರಜಗತ್ತಿಗೆ ಪ್ರಚಾರ ಮಾಡುತ್ತೆ. ಕಲಾ ಉತ್ಸವ ಅಂದ್ರೆ ಇಲ್ಲಿ ಶುರುವಾದಂತಹ ಉತ್ಸವ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದವರು ನಿರಂತರವಾಗಿ ಚರ್ಚೆ ಮಾಡ್ಕೊಂಡು ಹೋಗುತ್ತೆ. ಅದು ಕಲೋತ್ಸವ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬಹಳಷ್ಟು ಶ್ರಮ ವಹಿಸಿ ಶಾಲಾ ಹಂತದಿಂದ ನಿಮ್ಮೆಲ್ಲರನ್ನ ಕರೆತಂದು ಇಲ್ಲಿಯ ಕೆಲಸ ಹಂತಕ್ಕೆ ಕೂರಿಸಿದ್ದಾರೆ. ಇಲ್ಲಿಂದ ನೀವು
ಕೌಶಲ್ಯವನ್ನ ಗುರುತಿಸಿ ಮುಂದಿನ ಹಂತಕ್ಕೆ ನಿಮ್ಮನ್ನ ಕಳಿಸ್ಕೊಡ್ತಾರೆ. ಆದ್ರೆ ಬಹುಮಾನ ಬರಲಿಲ್ಲ ಅಂತ ಯಾವ ಬೇಜಾರು ಮಾಡ್ಕೋಬೇಡಿ. ಸಿಗೋದು ಇಬ್ಬರಿಗೋ 3 ಜನಕ್ಕೋ. ಯಾಕೆ ಅಂತ ಹೇಳಿದ್ರೆ ಮುಂದೆ ಹಂತ ಕಳಿಸ್ಬೇಕಾದ್ರೆ ಒಬ್ಬರೇ ಒಬ್ಬರು ಪ್ರವೇಶ ಪಡೆಯಬೇಕಾಗುತ್ತೆ. ಅದಕ್ಕೆ ಹಿರಿಯವರು ಮಾತಾಡ್ತಾರೆ, ಬಹು ಮನಗಳನ್ನ ಗೆಲ್ಲುವುದೇ ಬಹುಮಾನ ಅಂತ. ಎಲ್ಲರ ಮನಸ್ಸನ್ನ ಗೆಲ್ಲುವುದು ಸಾಕು ನಿಮ್ಗೆ ಬಹುಮಾನ ಸಿಗುತ್ತೆ. ಅದೇ ರೀತಿ ಸೌರಭ್ಯರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಸೌರಭ್ಯರ ಮನಸ್ಸನ್ನ ಗೆದ್ದರೆ ನಿಮ್ಗೆ ಅದೇ ದೊಡ್ಡ ಸನ್ಮಾನ ಅಂತ ಭಾವಿಸ್ತೇನೆ. ಹೆಸರು ವಿಶ್ವನಾಥ ಟಿ ಅಂತ, ಕುಶಲನಗರ ಕ್ಲಸ್ಟರ್ನ CRP ಆಗಿರ್ತೇನೆ. ಶಿಕ್ಷಣ ಇಲಾಖೆಯಿಂದ ನಡೆಸುವಂತಹ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಕುಶಲನಗರ ಕ್ಲಸ್ಟರ್ನಲ್ಲಿ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರೊಂದಿಗೆ ಸಹಗೂಡಿ ಇಂದು ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಇದ್ದೇವೆ. ಇದು ಕೇವಲ ಕ್ಲಸ್ಟರ್ ಮಟ್ಟದ್ದಾಗಿರದೆ ನಂತರದ ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪ್ರತಿಯೊಬ್ಬರು ಮಗುವಿನ ಒಂದು ಅವರ ಪ್ರತಿಭೆಯನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ನಾವು ಕಳಿಸುವ ನಿಟ್ಟಿನಲ್ಲಿ ಎಲ್ಲ ಮಕ್ಕಳನ್ನು ನಿಷ್ಪಕ್ಷಪಾತವಾಗಿ ಒಂದು ರೀತಿಯ ಹಬ್ಬದ ವಾತಾವರಣವನ್ನು ನಾವು ಇಲ್ಲಿ ಜ್ಞಾನಭಾರತಿ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಜ್ಞಾನಭಾರತಿಯ ಶಾಲೆಯವರು ತುಂಬ ಉತ್ತಮವಾಗಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕುಶಲನಗರ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳ ಶಿಕ್ಷಕರುಗಳು, ಮುಖ್ಯ ಶಿಕ್ಷಕರುಗಳು, ಅದೇ ರೀತಿ ಸೋಮವಾರಪೇಟೆ ತಾಲೂಕಿನ ಎಲ್ಲ ಅಧಿಕಾರ ವರ್ಗದವರು, ಅದೇ ರೀತಿ ಶಿಕ್ಷಕರುಗಳು ಸಹ ತೀರ್ಪುಗಾರರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಕುಶಲನಗರ ಕ್ಲಸ್ಟರ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಷ್ಟು ಶಾಲೆಗಳು ಬಂದಿವೆ? ಸುಮಾರು 14 ಶಾಲೆಗಳು ತಮ್ಮ ಪ್ರತಿಭೆಗಳನ್ನು ಇಂದು ಅನಾವರಣಗೊಳಿಸಲಿದ್ದಾರೆ. ಇದು 3 ಹಂತದ ಒಂದು ಕಾರ್ಯಕ್ರಮವಾಗಿದ್ದು 1ರಿಂದ 4ನೇ ತರಗತಿ ಒಂದು ವಿಭಾಗವಾದರೆ 5ರಿಂದ 7ನೇ ತರಗತಿ ಮತ್ತೊಂದು ವಿಭಾಗ, ಅದೇ ರೀತಿ 8ರಿಂದ 12ನೇ ತರಗತಿಗೆ ಮತ್ತೊಂದು ವಿಭಾಗ. ಬೇರೆ ಬೇರೆಯ ಕಾರ್ಯಕ್ರಮಗಳು ಬೇರೆ ಬೇರೆ ಹಂತಗಳಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳನ್ನು ಗುರುತಿಸುವಂತಹ ಕಾರ್ಯಕ್ರಮವಾಗಿದೆ. ಇದು ಶಿಕ್ಷಣ ಇಲಾಖೆಯ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳ ಯಾವ್ಯಾವ ಕಾರ್ಯಕ್ರಮ ನಡೀತಾ ಇದೆ? ಈ ಕಾರ್ಯಕ್ರಮಗಳು ಕಂಠಪಾಠ, ಇಂಗ್ಲಿಷ್ ಕಂಠಪಾಠ, ಕನ್ನಡ ಕಂಠಪಾಠ, ಹಿಂದಿ ಕಂಠಪಾಠ, ಧಾರ್ಮಿಕ ಪಠಣ ಸಂಸ್ಕೃತ, ಧಾರ್ಮಿಕ ಪಠಣ ಉರ್ದು, ಜನಪದ ನೃತ್ಯ, ಛದ್ಮವೇಷ, ಪ್ರಬಂಧ, ರಸಪ್ರಶ್ನೆ ಹಾಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಸಲಾಗುತ್ತಿದೆ.
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಗಣಪತಿ ದೇವಾಲಯದಲ್ಲಿ ಜೂಜು ಮಟ್ಕದಂಧೆ ಅರಿವು ಮೂಡಿಸಲು ಆಲ್ಬಮ್ ಹಾಡಿಗೆ ಮುಹೂರ್ತ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಗಣಪತಿ ದೇವಾಲಯದಲ್ಲಿ ಬಲಮುರಿ ಗಣಪತಿ ದೇವರಿಗೆ ಅಭಿಷೇಕ ಮಾಡಿಸುವ ಮೂಲಕ ಆಲ್ಬಮ್ ಹಾಡಿನ ಚಿತ್ರೀಕರಣ ಮುಹೂರ್ತವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಕೀಲ ಕೆಎಂ ಮುನೇಗೌಡ ಚಿತ್ರೀಕರಣಕ್ಕೆ ಶುಭ ಕೋರಿದರು. ಈಗಿನ ದಿನಗಳಲ್ಲಿ ಸುಮಾರು ಯುವಕರು ಕುಡಿದು ಜೂಜು ಹಾಡಿ ಅವರ ಭವಿಷ್ಯವನ್ನೇ ಕಳೆದುಕೊಂಡು ಬೀದಿಗೆ ಬರುತ್ತಿದ್ದಾರೆ. ಅದರಲ್ಲೂ ಅವರ ಕುಟುಂಬಗಳು ಸಹ ಬೀದಿಗೆ ಬರುತ್ತಿರುವುದು ನಾವು ನೋಡಿದ್ದೀವಿ. ಇನ್ಮುಂದೆ ಆದರೂ ಎಲ್ಲರೂ ಸಹ ಯುವಕರು ಕೆಟ್ಟ ಚಟಕ್ಕೆ ಒಳಗಾಗದೆ ಈ ಹಾಡಿನ ಮೂಲಕ ಆದರೂ ಎಚ್ಚೆತ್ತುಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ಸಿಎನ್ ಮಂಜುನಾಥ್, ಈ ದಿನ ಜೂಜು ಮಟ್ಕ ದಂಧೆ ಇದನ್ನ ಅನೇಕ ಮಕ್ಕಳು ಆಡಿ
ಪಶು ಪಕ್ಷಿಗಳನ್ನ ಹಾನಿಯನ್ನ ವ್ಯಕ್ತಪಡಿಸಿ ಸಂಪಾದನೆ ಮಾಡಿ ಮನೆಯಲ್ಲಿ ಪೋಷಣೆ ಮಾಡಕ್ಕಾಗದೆ ಜೂಜು ಮಟ್ಕ ದಂಧೆಗೆ ಬಲಿಯಾಗುತ್ತಿದ್ದಾರೆ. ಆದರೆ ಅವರನ್ನು ನೋಡಿದರೆ ಸಂಕಟವಾಗುತ್ತದೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡುತ್ತದೆ, ಇದರಿಂದ ಆಚೆ ಬನ್ನಿ ಎಂದು ತಿಳಿಸಿ ಈಗ ಮಾಡ್ತಿರೋ ಚಿತ್ರೀಕರಣ ಒಂದು ಮಾದರಿಯಾಗಿ ಜಗತ್ತನ್ನೇ ಬದಲಾಯಿಸಲು ಮಾದರಿಯಾಗಬೇಕೆಂದು ಶುಭ ಕೋರಿದರು. ನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜಕಾಂತ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಶಿವಪ್ರಸಾದ್, ಛಾಯಾಗ್ರಾಹಕ ಶರತ್ ಎಂ ನಾಥನ್, ನೃತ್ಯ ನಿರ್ದೇಶಕರಾದ ರಾಜ್, ಸಾಹಿತ್ಯ ನರಸಿಂಹಯ್ಯ, ಮನೋಜ್ ಸೌಗನ್, ಕಲಾವಿದರಾದ ಸಂದೀಪ ವಿರೆಡ್ಡಿ, ಸತೀಶ್ ವೈಪಿ, ಕಿಶೋರ್ ಹಾಗೂ ರಾಜ್ ಡ್ಯಾನ್ಸ್ ಅಕಾಡೆಮಿ ತಂಡ ಹಾಜರಿದ್ದರು. ಇವತ್ತು ನಮ್ಮ ಗಂಗನಮಿದ್ದೆ ಶಿವ ಅವರ ನೇತೃತ್ವದಲ್ಲಿ ನಾವು ರಾಜಕಾಂತ್ ಅವರು, ಚಂದ್ರು ಅವರೆಲ್ಲ ಮುಖಂಡರು ಸೇರಿಕೊಂಡು ಇವತ್ತು ಅವರ ತಂಡದೊಂದಿಗೆ ಶ್ರೀ ಬಲ್ಮರಿ ಗಣಪತಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡುವ ಮುಖಾಂತರ, ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಅವರು ಒಂದು ಚಿತ್ರದ ಒಂದು ಸಾಂಗು, ಅಂದರೆ ಯುವಕರು ಜೂಜಾಟವನ್ನು ಆಡಿ ಆನ್ಲೈನಲ್ಲಾಗ್ಬೋದು ಇಲ್ಲ ಬೇರೆ ರೀತಿ ಆದ ಒಂದು ವಾತಾವರಣದಿಂದ ಸುಮಾರು ಯುವಕರು ಇವತ್ತು ನಾವು ಸಾವನ್ನಪ್ತಾ ಇರೋದು ನಾವೆಲ್ಲ ನೋಡಿದ್ದೀವಿ. ಅದನ್ನೆಲ್ಲ ಅರಿತುಕೊಂಡು ಯುವಕರು ಅವರ ಸಾವನ್ನು ನಾವು ನಿಲ್ಲಿಸಬೇಕು. ಆ ರೀತಿಯಾದ ನಾವು ನೇರವಾಗಿ ಹೇಳಿದ್ರೆ ನಾವು ಹೋಗಿ ಭೇಟಿ ಮಾಡಲು ಚೆನ್ನಾಗಿರಲ್ಲ. ಒಂದು ಹಾಡಿನ ಮುಖಾಂತರ ಇವತ್ತು ನಾವು ಅವರನ್ನು ಸಾವನ್ನು ನಿಲ್ಲಿಸಬೇಕು, ಯುವಕರನ್ನು ಒಂದು ಒಳ್ಳೆಯ ಯುವಕರಾಗಿ ನಾವು ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಸಾಂಗಿನ ಮುಖಾಂತರ ಜೂಜಾಟ ಆಟ ಆಡಿ ನಾವು ತೀರ್ಕೊಂಡ್ರೆ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಏನೇನು ಆಗ್ತಾರೆ. ಜೂಜಾಟ ಆಡೋ ತಪ್ಪು ಅದು ನಿಲ್ಲಿಸಬೇಕು, ನಮ್ಮ ಜೀವನ ಒಳ್ಳೇದು ಮಾಡ್ಕೊಬೇಕು ಅಂತೇಳಿ ಒಂದು ಹಾಡಿನ ಮುಖಾಂತರ ಇವತ್ತು ಚಿತ್ರೀಕರಣ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸ್ವಾಮಿಗಳ ನೇತೃತ್ವ ಸುಮಾರು ಜನ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಬಲ್ಮರಿ ಗಣೇಶ ದೇವಸ್ಥಾನ ಮುಖಾಂತರ ನಾವು ಅದನ್ನು ಕ್ಲಿಪ್ ಮಾಡುವ ಮುಖಾಂತರ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿ, ಹಾಡುಗಳು ತುಂಬ ಚೆನ್ನಾಗಿ ಎಲ್ಲ ಯುವಕರ ಗಮನಕ್ಕೆ ಬರಲಿ, ಆ ಜೂಜಾಟ ಆಡೋವನ್ನು ನಿಲ್ಲಿಸಲಿ ಅಂತೇಳಿ ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಇವತ್ತು ನಾವು ಎಲ್ಲರೂ ಸಹ ಸೇರಿ ಆ ತಂಡದವರಿಗೆ ನಾವು ಒಳ್ಳೆಯದಾಗಲಿ ಅಂತೇಳಿ ಬಲ್ಮರಿ ಗಣೇಶ ಅವರಿಗೆ ಈ ಒಂದು ಚಿತ್ರ ಜೊತೆಗೆ ಇನ್ನಷ್ಟು ಏನು ಹಾಡಿನ ಮುಖಾಂತರನೇ ಅವರು ಒಂದು ಚಿತ್ರರಂಗಕ್ಕೆ ಪ್ರವೇಶ ಮಾಡಲಿ ಅಂತೇಳಿ ನಾವು ಬಲ್ಮರಿ ಗಣೇಶ ದೇವಸ್ಥಾನ ಮನವಿ ಮಾಡ್ತೀವಿ ಸರ್. ಎಲ್ಲ ನನ್ನ ಸಹೋದರರು ಗಣ್ಯ ವ್ಯಕ್ತಿಗಳು ಮತ್ತು ನನ್ನ ಒಂದು ಕುಲಬಾಂಧವರು ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದವನ್ನು ಫಸ್ಟ್ ತಿಳಿಸ್ತಾ ಜೈ ಶ್ರೀ ಸದ್ಗುರು ಗಣಪತಿ. ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಏನು ಈ ದಿನ ಜೂಜು ಮಟ್ಕ ದಂಧೆ ಇದನ್ನು ಅನೇಕ ಮಕ್ಕಳು ಮತ್ತು ಪಶು ಪಕ್ಷಿಗಳಿಂದ ಹಿಡ್ಕೊಂಡು ಜೀವ ಜಂತುಗಳಿಂದ ಹಾನಿಯನ್ನು ವ್ಯಕ್ತಪಡಿಸಿ ಸಂಪಾದನೆ ಮಾಡ್ಕೊಂಡು ಮನೆಯಿಂದ ಪೋಷಿಸಕ್ಕಾಗದೀರ ಮಟ್ಕವನ್ನಾಡಿ ಕುಡ್ತಾ ಚಟಗಳಲ್ಲಿ ಬಲಿಯಾಗ್ತಾ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ. ಈ ದಿನ ಅವರನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂಥರ ಸಂಕಟದ ಬಾಧೆ ಆಗುತ್ತೆ. ಈ ಚಿತ್ರೀಕರಣ ಈ ದಿನ ಮಾಡಿರ್ತಕ್ಕಂಥ ಚಿತ್ರೀಕರಣ ನಮ್ಮೆಲ್ಲರದಲ್ಲ, ಇಡೀ ಜಗತ್ತಿಗೆ ಸಾರಿ ಇದೊಂದು ಬೆಳಕಾಗಿ ಇದೊಂದು ಮಾದರಿಯಾಗಿ ಇದು ಜಗತ್ತನ್ನು ಬದಲಾಯಿಸುವ ಒಂದು ಏಕೈಕ ಶಕ್ತಿ ಆಗಿಲ್ಲ ಅಂತೇಳಿ ಭಗವಂತನ ನಾನು ಹೇಳ್ತಾ ಈ ಒಂದು ಚಿತ್ರವನ್ನು ಬರೆದಿರತಕ್ಕಂಥ ಒಬ್ಬ ಮಹಾಪುರುಷ, ಒಬ್ಬ ಜ್ಞಾನಿ, ಒಬ್ಬ ಯೋಗಿ ಆ ನರಸಿಂಹಯ್ಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಒಂದು ನಮ್ಮ ಒಬ್ಬರ ಸೊತ್ತಾಗದಿರ ಎಲ್ಲರ ಮನೆಯ ಸೊತ್ತಾಗಿ ಜೂಜು ಅಂದರೆ ಏನು, ಮಹಾಭಾರತ ಕಾಲದಲ್ಲಿ ದಂಧೆ ಎನ್ನತಕ್ಕಂಥ ಪದ ಬಂದಾಗ ಜೂಜು ಪಾಚಿಕಗಳಿಗೆ ಪಾಚಿಕ ಅಂತ ಹೇಳ್ತೀವಿ, ಅದನ್ನು ಕೃಷ್ಣ ಪರಮಾತ್ಮ ಬೇಡ ಅಂದರು. ಧರ್ಮರಾಯ ಮತ್ತು ಶಕುನಿಯ ಮಧ್ಯೆ ನಡೆದು ಆ ಒಂದು ಘಟನೆ ನೆನೆದಾಗ ಇಂಥವ್ರಿಗೂ ಬಹಳ ದುಃಖ ಆಗುತ್ತೆ. ಅದಕ್ಕಿನ್ನ ಅಧ್ವಾನ ರೀತಿಯಲ್ಲಿ ಈಗ ನಮ್ಮ ಬೆಳೀತಕ್ಕಂಥ ಯುವ ಪೀಳಿಗೆ ಬಲಿಯಾಗ್ತಾ ಇದ್ದಾರೆ. ಆ ಬಲಿಯನ್ನು ತಪ್ಪಿಸಲಿಕ್ಕೆ ಈ ಒಂದು ಚಿತ್ರೀಕರಣ ಮಹತ್ಕರವಾದ ಬ್ರಹ್ಮಾಸ್ತ್ರವಾಗಿ ಎಲ್ಲವೂ ಹರಡಲಿ ಅಂತ ನಾನು ಒಂದು ಭಗವಂತನನ್ನು ಪ್ರಾರ್ಥಿಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು SN ಮಂಜುನಾಥ ಬಾಬು ಅಂತ. ಇವತ್ತಿನ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಸಮ್ಮುಖದಲ್ಲಿ ಇವತ್ತು ಜೂಜು ಸಿನಿಮಾದ ಮುಖಾಂತರ ಏನು ಇವತ್ತು ಹಾಡಿನ ಫಂಕ್ಷನನ್ನು ಮಾಡೋ ಮುಖಾಂತರ ಮುಹೂರ್ತವನ್ನು ಇಟ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ಕೂಡ ಒಳ್ಳೆಯ ಸಾರಾಂಶ ಇರ್ತಕ್ಕಂಥ ಒಂದು ಹಾಡು. ಇವತ್ತು ಮಟ್ಕ ಆಗಿರ್ಬೋದು, ಆನ್ಲೈನ್ ಆಟ ಆಗಿರ್ಬೋದು, IPL ಆಗಿರ್ಬೋದು, ಅಥವಾ ಸಿಂಗಲ್ ನಂಬರ್ ಆಟಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಜೂಜಾಟಗಳಾಗಿರ್ಬೋದು, ಎಲ್ಲ ಕೂಡ ಯುವಕರೆಲ್ಲ ಕೂಡ ಅದಕ್ಕೆ ಬಲಿಯಾಗಿ ಇಡೀ ಕುಟುಂಬಗಳನ್ನು ಸರ್ವನಾಶ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ಎಲ್ಲ ಕಡೆಯೂ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ಸಿನಿಮಾಗಳಲ್ಲಿ ಮತ್ತು TV ಮಾಧ್ಯಮಗಳೆಲ್ಲ ಕೂಡ ನೋಡ್ತಾ ಇದ್ದೀವಿ. ಇಂಥ ಒಂದು ಚಟಗಳನ್ನು ಬಿಟ್ಟು ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ತಮ್ಮ ಕುಟುಂಬದ ಮಕ್ಕಳನ್ನು ಹೆಚ್ಚಿನ ವ್ಯಾಸಂಗ ಮಾಡಿಸೋ ಮುಖಾಂತರ
ತನ್ನ ಕುಟುಂಬ ಬೆಳೀಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡು ಉನ್ನತವಾದ ಸ್ಥಾನಕ್ಕೆ ನನ್ನ ಮಕ್ಕಳು ಬರಬೇಕು ಅಂತಕ್ಕಂಥ ಆಲೋಚನೆಗಳನ್ನು ಇಟ್ಕೊಂಡು ಬೆಳಿಬೇಕು ಅಂತಕ್ಕಂಥ ರೀತಿಯಲ್ಲಿ ಇಂಥ ಜೂಜಾಟಗಳನ್ನು ಬಿಟ್ಟು ತಾವು ಕೂಡ ಸ್ವಇಚ್ಛೆಯಿಂದ ಗೌರವದಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆಗಲಿ. ಇದಕ್ಕೆ ನನಗೂ ಕೂಡ ಒಂದು ಖುಷಿ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ ಈ ಒಂದು ಹಾಡಿನ ಸಾರಾಂಶ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಒಂದು ಇಲಾಖೆಯ ಒಬ್ಬ ಸ್ನೇಹಿತರು ಕೂಡ ಇಷ್ಟೊಂದು ಆ ಇಲಾಖೆಗೆ ಸಂಬಂಧಪಟ್ಟಂಥದ್ದೇ ಇದು ಜೂಜಾಟವನ್ನು ನಿಲ್ಲಿಸ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅದು ನಿಜವಾಗಲೂ ಕೂಡ ಒಳ್ಳೆಯದು ಅಂತ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಮುಂದೆ ಕೂಡ ಈ ಚಿತ್ರರಂಗಕ್ಕೂ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ನಾನು ಬಯಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಮೋಹನ್, ಚಿಕ್ಕಬಳ್ಳಾಪುರ. ಕುಶಾಲನಗರ ತಾಲೂಕಿನ ಕುಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳನ್ನ ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆ ಮೂಲಕ ವಿಭಿನ್ನವಾಗಿ ಪಾಠ ಮಾಡಲಾಯಿತು. ಶಾಲೆಗಳಲ್ಲಿ ಸಾಮಾನ್ಯವಾಗಿ ಆಟ ಪಾಠದ ಜೊತೆಗೆ ಕೆಲವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದು ಸಾಮಾನ್ಯ. ಆದರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳನ್ನ ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸುವ ಮೂಲಕ ವಿಭಿನ್ನವಾಗಿ ಪಾಠ ಮಾಡಲಾಗಿದೆ. 4 ಗೋಡೆಗಳ ಮಧ್ಯೆ ಪಾಠ ಕೇಳುತ್ತಾ ತಲ್ಲೀನರಾಗುತ್ತಿದ್ದ ಮಕ್ಕಳಿಗೆ ಗದ್ದೆ ಎಂದರೆ ಏನು, ಬೇಸಾಯ ಎಂದರೆ ಹೇಗೆ, ನಾಟಿ ಹೇಗೆ ಮಾಡಬೇಕು ಎಂದೆಲ್ಲ ಮಾಹಿತಿ ನೀಡುತ್ತಾ ಮಕ್ಕಳನ್ನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಲಾಯಿತು. ಮಕ್ಕಳು ಮಳೆಯನ್ನು ಲೆಕ್ಕಿಸದೆ ಉತ್ಸುಕತೆಯಲ್ಲಿ ಪಾಲ್ಗೊಂಡು ಗದ್ದೆಯಲ್ಲಿ ನಾಟಿ ಮಾಡುವುದು ಎಲ್ಲರ ಗಮನ ಸೆಳೆಯಿತು. ತರಗತಿಯಲ್ಲಿ ಪಾಠ ಮಾಡುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರ್ಪಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಮನದಟ್ಟು ಮಾಡಲು ಸಾಧ್ಯ ಎಂಬ ಆಶಯದೊಂದಿಗೆ ಸ್ಥಳೀಯರ ಸಹಕಾರದಲ್ಲಿ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ಕೃಷಿ ಶಿಕ್ಷಣವನ್ನು ನೀಡಲಾಯಿತು. ಪಠ್ಯದಲ್ಲಿರುವ ಕೃಷಿ ಚಟುವಟಿಕೆ ಪಾಠ ಮಾಡಬೇಕಿದ್ದ ಶಿಕ್ಷಕರು ವಿದ್ಯಾರ್ಥಿಗಳನ್ನ ನೇರವಾಗಿ ಭತ್ತದ ಗದ್ದೆಗೆ ಕರೆದುಕೊಂಡು ಭತ್ತದ ನಾಟಿ ಮಾಡುವ ಪ್ರಾತ್ಯಕ್ಷಿಕೆ ತೋರಿಸಿದ್ದಾರೆ. ರೈತರ ಪರಿಶ್ರಮವನ್ನು ಅರಿತ ವಿದ್ಯಾರ್ಥಿಗಳು ಗದ್ದೆಯಲ್ಲಿ ಭತ್ತ ನಾಟಿ ಮಾಡುವ ಪಾಠವನ್ನು ಕಲಿಯುವುದರೊಂದಿಗೆ ರೈತರು ಮತ್ತು ಶಿಕ್ಷಕರಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಕೃಷಿ ಬಗ್ಗೆ ತಮ್ಮಲ್ಲಿರುವ ಅನುಮಾನಗಳನ್ನು ಬಗೆಹರಿಸಿಕೊಂಡರು. ಹಾಗೆಯೇ ಮಕ್ಕಳ ನಾಟಿ ಮಾಡುವ ಉತ್ಸಾಹವನ್ನ ಕಂಡ ಪಾಲಕರು ಹಾಗೂ ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದರು. ನಮ್ಮ ಗದ್ದೆ ನಮ್ಮ ಹೆಮ್ಮೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಹಸಿರೇ ನಮ್ಮ ನಡೆ, ಹಸಿರೆಡೆಗೆ ನಮ್ಮ ನಡೆ, ಪರಿಸರದೆಡೆಗೆ ನಮ್ಮ ನಡೆ, ಕೃಷಿ ಎಡೆಗೆ. ನಮ್ಮ ಬಾರ್ ಸ್ಕೌಟ್ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ ಕುಶಾಲನಗರ ತಾಲೂಕು ಘಟಕ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆ ಕೊಡಗು ಜಿಲ್ಲೆ ಈ ಶಾಲೆಯ NSS ರಾಷ್ಟ್ರೀಯ ಸೇವಾ ಯೋಜನೆ 2024 ನಮ್ಮ ಕೊಡಗು ಜಿಲ್ಲೆಯ ಜಿಲ್ಲಾ ಪಂಚಾಯತು ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಸರ್ಕಾರಿ ಪ್ರೌಢಶಾಲೆ ಕೂಡುಮಂಗಳೂರು ಕೂಡು ಗ್ರಾಮ ಕುಶಾಲನಗರ ತಾಲೂಕು ಇಲ್ಲಿನ ನಮ್ಮ ಶಾಲೆಯ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ NSS ಬಾರ್ ಸ್ಕೌಟ್ ಗೈಡ್ ಸಂಸ್ಥೆ ಹಾಗೂ ಯುವ ಕ್ಲಬ್ ಪರಿಸರ ಸಂಘ ಹಾಗೂ STM ಶಾಲಾಭಿವೃದ್ಧಿ ಸಮಿತಿ ಹಾಗೂ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ಇವತ್ತು ಮಕ್ಕಳಿಗೆ ವಿಶೇಷವಾಗಿ ಪಠ್ಯದೊಟ್ಟಿಗೆ ಪಠ್ಯೇತರ ಚಟುವಟಿಕೆ ಭಾಗವಾಗಿ ಶಾಲೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಇವತ್ತು ನಮ್ಮ ನಡೆ ಹಸಿರೆಡೆಗೆ, ನಮ್ಮ ನಡೆ ಕೃಷಿ ಎಡೆಗೆ, ವಿದ್ಯಾರ್ಥಿ ನಡೆಗೆ ಕೃಷಿ ಎಡೆಗೆ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಇವತ್ತು ನಮ್ಮ ಕೂಡ್ಲೂರು ಗ್ರಾಮದ ಪ್ರಗತಿಪರ ರೈತರ ಶ್ರೀಯುತ KS ರಾಜಾಚಾರ್ ಅವರ ಗದ್ದೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಭತ್ತದ ಗದ್ದೆ ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಇದೇ ಗದ್ದೆಯಲ್ಲಿ ಮಕ್ಕಳು ಗ್ರಾಮೀಣ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಭಾಳ ಸಂತೋಷಪಟ್ಟಿದ್ದಾರೆ. ಈ ಕ್ರೀಡೆ ಮತ್ತು ಈ ನಾಟಿ ಕಾರ್ಯದಿಂದ ಮಕ್ಕಳು ನಮ್ಮ ದೇಶದ ಕೃಷಿ ಬಗ್ಗೆ, ರೈತರ ಬಗ್ಗೆ ಅರಿವು ಮೂಡಿಸ್ಕೊಳ್ತಾರೆ. ಕೃಷಿ ಜೀವನ ಹೇಗಿದೆ ಮತ್ತು ಆಹಾರ ಪದಾರ್ಥಗಳನ್ನು ಹೇಗೆ ಬೆಳೀತಾರೆ ಅನ್ನೋ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಇವತ್ತು ನಮ್ಮ ನಡೆಗೆ ಹಸಿರೆಡೆಗೆ, ನಮ್ಮ ನಡೆಗೆ ಪರಿಸರಡೆಗೆ, ವಿದ್ಯಾರ್ಥಿಗಳ ಕೃಷಿ ಎಡೆಗೆ ಎಂಬ ಕಾರ್ಯಕ್ರಮ ಇದೆ. ಅದಕ್ಕೆ ಸಹಕರಿಸಿದಂಥ ನಮ್ಮ ಶಾಲೆಯ ಶಿಕ್ಷಕ ಬಂಧು STMC ವಿದ್ಯಾರ್ಥಿಗಳು, ವಿಶೇಷವಾಗಿ ಈ ಗದ್ದೆಯ ಮಾಲೀಕರಾದಂಥ ರಾಜಾಚಾರು ಮತ್ತು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ನಮ್ಮೊಟ್ಟಿಗೆ ಭಾಗವಹಿಸಿದರು ಶ್ರೀಯುತ MN ಕಾಳಪ್ಪನವರು, ಪ್ರಗತಿಪರ ಕೃಷಿ ಕುಶಾಲನಗರ. ಹಾಗೆ ಅವರು ಕ್ರೀಡೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದು ಜಿಲ್ಲೆ ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರುಗದ್ದೆ ಪಾಲ್ಗೊಂಡು ಬಂದು ಭಾಳ ಚೆನ್ನಾಗಿ ಇವರು ಕಾರ್ಯ ಮಾಡಿದ್ದಾರೆ. ಮಕ್ಕಳಿಗೆ ಕಲಿಕೆ ಒಟ್ಟಿಗೆ ಈ ಪಠ್ಯೇತರ ಚಟುವಟಿಕೆ ಕೂಡ ಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ ಕುಳಿತು ಇದು 3ನೇ ವರ್ಷ ಅಂದ್ಕೊಂಡಿದ್ದು ಇದು ನಿರಂತರವಾಗಿ ಹೀಗೆ ಮುಂದುವರಿಸ್ಕೊಂಡು ಹೋಗಿ ಇದೆಲ್ಲ ಸಹಕರಿಸಿದರೆ ನಾವು ನಮ್ಮ ಕೃಷಿಯನ್ನು ಉಳಿಸ್ಕೋಬೇಕು, ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು. ಅದೆಲ್ಲ ನಾನು ಬಯಸ್ತೇನೆ. ಪ್ರೇಮ್ ಕುಮಾರ್ TG ಮತ್ತು ಸರ್ಕಾರಿ ಪ್ರೌಢಶಾಲೆ ಕೊಡುತ್ತಾರೆ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಉಡುಪಿ ಜಿಲ್ಲೆ ಕಾರ್ಕಳ ಪೊಲೀಸ್ ಠಾಣಾ ಆವರಣದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣಾ ವತಿಯಿಂದ ಗಣೇಶೋತ್ಸವ ಸಮಿತಿ ಸದಸ್ಯರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮುಂಬರುವ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳ ಸಮಯದಲ್ಲಿ ಶಾಂತಿ, ಸುವ್ಯವಸ್ಥೆ ಮತ್ತು ಹಬ್ಬಗಳ ಸಮಯ ಅನುಸರಿಸಬೇಕಾದ ಮಾರ್ಗ ಸೂಚನೆಗಳ ಕುರಿತು ಕಾರ್ಕಳ ಪೊಲೀಸ್ ಠಾಣಾ ವಠಾರದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣಾ ವತಿಯಿಂದ ವಿವಿಧ ಧರ್ಮಗಳ ಮುಖಂಡರು ಮತ್ತು ಗಣೇಶೋತ್ಸವ ಸಮಿತಿ ಸದಸ್ಯರ ಸಭೆ ನಡೆಸಿದ್ದು, ಸಭೆಯಲ್ಲಿ ಕಾರ್ಕಳ ಡಿವೈಎಸ್ಪಿ ಅರವಿಂದ ಕಲಗುಜ್ಜಿ ಮತ್ತು ವೃತ್ತ ನಿರೀಕ್ಷಕರಾದ ಮಂಜಪ್ಪ ಮತ್ತು 2 ಠಾಣೆಗಳ ಉಪನಿರೀಕ್ಷಕರು ಹಾಜರಿದ್ದು, ಹಬ್ಬಗಳ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮಾರ್ಗಸೂಚಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಒಂದು ಕಾರ್ಯಕ್ರಮ ಈ ಒಂದು ಶಾಂತಿ ಸಭೆಗೆ ನಮ್ಮ ಮೇಲಾಧಿಕಾರಿಗಳಾದ ಡಿವೈಎಸ್ಪಿ ಸರ್ ಹಾಗೂ ಇನ್ಸ್ಪೆಕ್ಟರ್ ಸರ್ ಹಾಗೂ ದಿಲೀಪ್ ಸರ್ ಅವರು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಅದರಲ್ಲಿ ಬಿಟ್ಟು ಹೋದಂಥ ಅಥವಾ ಅವರು ಹೇಳಿದ್ದಾರೆ ಇನ್ನೊಮ್ಮೆ ಕೆಲವು ಪಾಯಿಂಟ್ಸ್ಗಳನ್ನು ಒಂದು ವಿಷಯದಲ್ಲಿ ಇದು ಮಾಡ್ತಾರೆ. ಪಂಚಾಯತಿಂದ ಪರ್ಮಿಷನ್ ಅಂತ ಹೇಳಿದ್ದಾರೆ, ಅದು ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್ಗಳಿಗೆ ಅದನ್ನು ಬಿಫೋರ್ ಆಗಿ ಸ್ಟೇಷನಲ್ಲಿ ನಾವು ಇಂತಿಂತಲ್ಲಿ ಬ್ಯಾನರ್ ಹಾಕ್ತೇವೆ, ಇಷ್ಟು ಸೈಜಿನ ಬ್ಯಾನರ್ ಹಾಕ್ತೇವೆ, ಸ್ಟೇಷನ್ ಗಮನ ತಂದು ಸ್ಟೇಷನ್ ಪರ್ಮಿಷನ್ ಅಂತ ಅಲ್ಲಿ ಪಾಪ ಕೊಟ್ಟು ಪಂಚಾಯತ್ ಗಣಪತಿ ಪೆಂಡಾಲ್ ಆಗಿರ್ತೀರಲ್ಲ, ಅದಕ್ಕೆ CCTV ಅಳವಡಿಸ್ಬೇಕು ಅಂತ ನಿಯಮ ಇದೆ, ಅಳವಡಿಸ್ಬೇಕಾಗುತ್ತೆ. ಟೆಂಪ್ರವರಿಗೆ ಹಾಕಿಕೊಡೋರಿದ್ದಾರಲ್ಲ ಬೇಕಾದಷ್ಟು ಜನ, ಹೌದಾ, ಏನಾಯಿತು ಏನು ಅಂತ ನೋಡ್ಕೊಳ್ಳೋದು. ಮತ್ತು ನೀವು ಗಣಪತಿಯನ್ನು ಇಟ್ಟ ತಕ್ಷಣ ನಿಮ್ಮದೇ ವಾಲಂಟಿಯರ್ಸ್ 1 ದಿವಸ ಇರ್ತೀರೋ, 3 ದಿವಸ ಇರ್ತೀರೋ, 5 ದಿವಸ ಇರ್ತೀರೋ, ಅದನ್ನೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮವರು ಕೂಡ ಒಬ್ಬೊಬ್ಬರನ್ನ ನಾವು ಹೋಮ್ಗಾರ್ಡೋ ಪೊಲೀಸರನ್ನೆಲ್ಲ ಕೊಟ್ಟಿರ್ತೇವೆ. ನಮ್ಮ ಒಬ್ಬರಿಂದಲೇ ಆಗೋದಿಲ್ಲ, ನೀವೆಲ್ಲರೂ ಕೂಡಿ ಸಹಕಾರ ಮಾಡಿ. ಸಂಸ್ಕೃತಿಗೆ ಹೆಸರಾದಂಥ ನಾಡಿದು, ಸಂಸ್ಕೃತಿಯನ್ನು ಉಳಿಸಬೇಕಾದರೂ ನಾವು, ಸಂಸ್ಕೃತಿಗೆ ಚ್ಯುತಿ ಬರದಂತೆ ನೋಡ್ಕೊಳ್ಬೇಕಾದರೂ ನಾವು. ಯಾವುದೋ ಒಂದು ಆಕಸ್ಮಿಕ ಘಟನೆ ಏನೋ ಆಗೋಗ್ತದೆ ಅಂತ ಕೂಡಲೇ ಅದು ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುವಾಗೆ ಬೀರದ ರೀತಿಯಲ್ಲಿ ನಾವು ಗುರುತಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮದೇ ಆದ ಒಂದು ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ತುಮಕೂರು ನಗರದಲ್ಲಿರುವ ಸರಸ್ವತಿಪುರಂ ಶ್ರೀ ನವಗ್ರಹ ದೇವಾಲಯದಲ್ಲಿ ಶ್ರೀರಾಮಸೇನೆ ತುಮಕೂರು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ತುಮಕೂರು ನಗರದಲ್ಲಿರುವ ಸರಸ್ವತಿಪುರಂ ಶ್ರೀ ನವಗ್ರಹ ದೇವಾಲಯದಲ್ಲಿ ಪದಾಧಿಕಾರಿಗಳ ಘೋಷಣಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ರವರು, ಶ್ರೀರಾಮ ಸೇನೆ ಸ್ಥಾಪನೆಯಾಗಿ 20 ವರ್ಷವಾಗಿದೆ. ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರಿಗೆ 70 ವರ್ಷ. ಇದು ನಮ್ಮ ಕೊಡುಗೆ. ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಪ್ರಮೋದ್ ಮುತಾಲಿಕ್ ಅವರು ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಕುಲಕರ್ಣಿಜಿ ಅವರು ಸಹ ತ್ರಿಮೂರ್ತಿಗಳಾಗಿದ್ದಾರೆ. ರಾಜಕೀಯವೇ ಬೇರೆ, ಸಂಘಟನೆ ಬೇರೆ. ರಾಜ್ಯದಲ್ಲಿ ನಮ್ಮ ಸಂಘಟನೆ ಹಿಂದೂಗಳ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ದೇಶವನ್ನ ಸುರಕ್ಷಿತವಾಗಿಡುವುದೇ ನಮ್ಮ ಉದ್ದೇಶ ಎಂದರು. ನಂತರ ಮಾತನಾಡಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಅಮರನಾಥ್ ರವರು, ರಾಜ್ಯದಲ್ಲಿ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಮೋಸ ಮಾಡುತ್ತಿದೆ. ಆದರೂ ಕರ್ನಾಟಕದಲ್ಲಿ ಸುಮಾರು 44,000 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಹೆಣ್ಣು ಮಕ್ಕಳು ಕಾಣೆಯಾಗುವುದರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಅದಕ್ಕಾಗಿ ಸಂಘಟನೆಯ ಪದಾಧಿಕಾರಿಗಳು ದಿನಕ್ಕೆ 2 ಗಂಟೆ ಒಟ್ಟಾಗಿ ಸೇರಿ ಚರ್ಚಿಸಿ ಇದಕ್ಕೆ ಕಾರಣ ಏನು ಎಂಬುದು ಕಂಡುಹಿಡಿದು ತಡೆಯಿರಿ ಮತ್ತು ಸಂಘಟನೆ ಮಾಡಿ ಎಂದು ಕರೆ ಕೊಟ್ಟರು. ನೂತನ ಜಿಲ್ಲಾಧ್ಯಕ್ಷರಾದ ಅನಿಲ್ ಯಾದವ್ ಪಾವಗಡ ಇವರು ಮಾತನಾಡುತ್ತಾ, ನಮ್ಮ ಸಂಘಟನೆಯನ್ನ ತಳಮಟ್ಟದಿಂದ ಕಟ್ಟುತ್ತೇವೆ, ಗ್ರಾಮ ಹೋಬಳಿ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡುತ್ತೇವೆ. ಈಗಲಾದರೂ ಹಿಂದೂಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಭಾರತ ಬಾಂಗ್ಲಾದೇಶವಾಗುವ ಪರಿಸ್ಥಿತಿ ಎದುರಾಗಲಿದೆ. ದೇಶದ ಗಡಿಯಲ್ಲಿ ನಿಂತು ಶತ್ರುಗಳ ಜೊತೆ ಯುದ್ಧ ಮಾಡಲು ನಮಗೆ ಅದೃಷ್ಟ ಇಲ್ಲ. ಹಾಗಾಗಿ ದೇಶದ ಒಳಗಿರುವ ಶತ್ರುಗಳ ಜೊತೆ ಯುದ್ಧಕ್ಕೆ ಮನೆಗೊಬ್ಬ ಹಿಂದೂ ಸಿದ್ಧವಾಗಿ ದೇಶ ಮತ್ತು ಧರ್ಮವನ್ನು ಕಾಪಾಡುವ ಅಗತ್ಯವಿದೆ ಎಂದರು. ನಂತರ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ್ ಕುಲಕರ್ಣಿ ಮಾತನಾಡಿದರು. ಇದೇ ಸಂದರ್ಭ ಜಿಲ್ಲಾಧ್ಯಕ್ಷರಾಗಿ ಅನಿಲ್ ಯಾದವ್, ರುದ್ರೇಶ್ ತುಮಕೂರು ಜಿಲ್ಲಾ ಕಾರ್ಯಾಧ್ಯಕ್ಷರು, ತೇಜಸ್ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು, ರಾಮು ಉಪಾಧ್ಯಕ್ಷರು, ಮಣಿಕಂಠ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಯೋಗೇಶ್ ತುಮಕೂರು ಜಿಲ್ಲಾ ಕಾರ್ಯದರ್ಶಿ, ಜಿತೇಂದ್ರ ಬಾಬು ಜಿಲ್ಲಾ ಖಜಾಂಚಿ ಇವರುಗಳನ್ನು ನೂತನವಾಗಿ ಹೊಸ ಪದಾಧಿಕಾರಿಗಳನ್ನಾಗಿ ಶ್ರೀರಾಮ ಸೇನೆ ತುಮಕೂರು ಜಿಲ್ಲಾ ಘಟಕಕ್ಕೆ ಆಯ್ಕೆ ಮಾಡಲಾಯಿತು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಮರನಾಥ್ ಅವರೇ, ದಕ್ಷಿಣ ಕರ್ನಾಟಕದ ಲವ್ ಜಿಹಾದ್ ಪ್ರಮುಖರಾದಂಥ ಸುಂದರೇಶ್ ಅವರೇ, ಈಗಾಗಲೇ ಅಮರ್ ಅವರು ಹೇಳಿದಾಗೆ, ಸುಂದರೇಶ್ ಅವರು ಹೇಳಿದಾಗೆ ಗೋಮಾಂಸವನ್ನು ಹಿಡಿಯುವಂಥ ಕಾರ್ಯದಲ್ಲಿ ಎದೆ ಕೊಟ್ಟು ನಿಂತು ಆ ಕಾರ್ಯಾಚರಣೆಯನ್ನು ಮಾಡಿದಂಥ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದಂಥ ರಮೇಶ್ ಅವರೇ, ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿರುವಂಥ ಡಾಕ್ಟರ್ ಅವರೇ, ಈಗ ತಾನೇ
ತುಮಕೂರು ಜಿಲ್ಲೆಗೆ ಹಿಂದುತ್ವದ ನೇತೃತ್ವವನ್ನು ಹಿಂದೂ ಕಾರ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಅಧಿಕಾರವನ್ನು ವಹಿಸಿಕೊಂಡಂಥ ಅನಿಲ್ ಅವರೇ, ಇಲ್ಲಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಪ್ರಾರಂಭದಲ್ಲಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀರಿ. ಭಾಳಷ್ಟು ದಿವಸದ ಒಂದು ನಮ್ಮ ಯೋಚನೆ ಇತ್ತು, ತುಮಕೂರು ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ವಿಸ್ತಾರ ಆಗಬೇಕು ಅಂಥೇಳಿ. ಆ ಒಂದು ನಮ್ಮ ಯೋಜನೆಯನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಅನಿಲ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಏನು ನಿರ್ಧಾರ ಮಾಡಿ ಇವತ್ತಿಲ್ಲಿ ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ವಂದನೆಗಳನ್ನು, ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ 3 ಜನ ಮಾತಾಡಿದ್ರು. ಆ 3 ಜನ ಮಾತಾಡಿದ ಮೇಲೆ ನಾನೇನು ಮಾತಾಡೋದು ಕುತ್ಕೊಂಡು ವಿಚಾರ ಮಾಡಲಿಕ್ಕೆ. ಅವರು ಓಪನಿಂಗ್ ಬ್ಯಾಟ್ಸ್ಮನ್ಸು, ಹೀಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಕೇಳಿಬಿಟ್ಟಿದ್ದಾರೆ. ಆದರೂ ಸಹ ಸಾಕಷ್ಟು ಯೋಚನೆಗಳನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಹಿಂದೂ ಸಂಘಟನೆಗಳನ್ನು ತಗೊಳ್ಳಿ, ಅದು ಶ್ರೀರಾಮ ಸೇನೆಯೋ, ಪರಿವಾರನೋ, ಮತ್ತು ಹಿಂದೂ ಜನಜಾಗೃತಿ ಸಮಿತಿಯೋ, ಸನಾತನ ಸಂಸ್ಥೆಯೋ, ಹೀಗೆ ಇಡೀ ದೇಶದಲ್ಲಿ ಯಾವ ಯಾವ ಸಂಘಟನೆಗಳು ಹಿಂದುತ್ವಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಸಂಘಟಕರ ಬಾಯಿಂದ, ಎಲ್ಲ ಸಂಘಟನೆಗಳ ಬಾಯಿಂದ ಒಂದೇ ಶಬ್ದ ಬರ್ತಾ ಇದೆ. ಏನು? ದೇಶಕ್ಕೆ ಗಂಡಾಂತರ ಇದೆ, ಹಿಂದೂ ಧರ್ಮಕ್ಕೆ ಗಂಡಾಂತರ ಇದೆ, ಅದಕ್ಕೋಸ್ಕರವಾಗಿ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸಂಘಟನೆಗಳಿಗೆ ಹುಚ್ಚ ಈ ರೀತಿಯಾಗಿ ಹಿಂದೂ ಆತಂಕದಲ್ಲಿದ್ದಾನೆ, ದೇಶ ಆತಂಕದಲ್ಲಿದೆ, ಅದಕ್ಕೆ ಕೆಲಸ ಮಾಡೋಣ, ಒಟ್ಟಾಗೋಣ ಅಂತ ಹೇಳಬೇಕಾದ್ರೆ ಹುಚ್ಚ ಇವರಿಗೆ ಇಲ್ಲ. ವಾಸ್ತವಿಕತೆಯನ್ನು ಸಂಘಟನೆಗಳು ಅರ್ಥ ಮಾಡಿಕೊಂಡಿದ್ದಾವೆ. ಹೀಗಾಗಿ ಸಂಘಟನೆಗಳು ಸಂಘಟಿತರಾಗೋಣ ಅನ್ನುವಂಥದ್ದನ್ನು ಪ್ರತಿ ಸಂದರ್ಭದಲ್ಲೂ, ಪ್ರತಿ ಕ್ಷಣದಲ್ಲೂ ಸಹ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ 4 ಜನ ಸೇರ್ಕೊಂಡು ರೇಪ್ ಮಾಡೋದು, ಇದೆಷ್ಟು ನೋಡ್ತಾ ಇದ್ದೀವಿ. ಬ್ರಿಡ್ಜಲ್ಲಿ ಸತ್ತಿದ್ದು ನೋಡ್ತಾ ಇದ್ದೀವಿ. ಬೇರೆ ಬೇರೆ ನೇಣು ಹಾಕೊಂಡಿದ್ದು ಫೋಟೋಗ್ರಾಫ್ಗಳಿದ್ದಾವೆ. ಇಡೀ ದೇಶದೆಲ್ಲರೂ ಕೂಡ ನಾವು ಮಾಹಿತಿ ತಗೊಂಡಾಗ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹೆಣ್ಮಕ್ಳು ವೇಶ್ಯಾವಾಟಿಗೆ ಹೋಗಿದ್ದಾರೆ. ವಿಧಿ ಇಲ್ಲ ಅವರಿಗೆ. ಕುಟುಂಬದವ್ರು ಬಂದ್ರೆ ಮನೆ ಸೇರ್ಸಲ್ಲ. ಒಂದ್ಸಲ ಹೋಗಿರಿ ಅಂತ ಕಳ್ತಾರೆ. ಇನ್ನೇನು ಹೋಗ್ಬೇಕು? ಅವನ ಜೊತೆ ಇರಕ್ಕಾಗಲ್ಲ. ಆಲ್ರೆಡಿ ಇವಳ ಜೊತೆ ಇದ್ದಾಗಲೇ ಇನ್ನೊಬ್ರು ನೋಡಿರ್ತಾನೆ. ಬೇಕಾದಷ್ಟು ಕಂಪ್ಲೇಂಟ್ಗಳು ನಮ್ಮ ಹತ್ರ ಇದ್ದಾವೆ. ಅದನ್ನ ಆಲ್ರೆಡಿ ನಾವು ಅದ್ರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ವಿ, ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಮನ ಪರಿವರ್ತನೆ ಮಾಡ್ತಾ ಇದೀವಿ. ಒಂದು ಹುಡುಗಿ ಜೊತೆ ಲವ್ ಮಾಡ್ದ ಅಂತಂದ್ರೆ ಆ ಹುಡುಗಿ ಫ್ರೆಂಡ್ ಅನ್ನ ಮತ್ತೆ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವಳು ಮುಖಾಂತರನೇ ಮಾಡಿಸ್ತಾನೆ. ಅವಳು ಇಟ್ಕೊಂಡು ಅವಳ ಮುಖಾಂತರ ಇನ್ನೊಂದು ಒಬ್ಬೊಬ್ಬ ಹುಡುಗ 5 ಜನರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಕಾರಣ ಏನು? ಅವ್ರನ್ನೆಲ್ಲ 5 ಜನನು ಹೆಂಗಾರ ಮಾಡಿ ಇಸ್ಲಾಮಿಕ್ ತಗೊಂಡೋಗ್ಬೇಕು. ಇಸ್ಲಾಮಿಕ್ ತಗೊಂಡೋಗಿ ಸಂಸಾರ ಮಾಡಕ್ಕಲ್ಲ, ಮಕ್ಕಳು ಮಾತ್ರ. ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಆ ಮಕ್ಕಳನ್ನ ಸಾಕಲ್ಲ. ಆ ನನ್ನ ಮಕ್ಕಳು ತಿನ್ನಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಏನು ಸಾಕ್ತಾರೆ? ತಗೊಂಡೋಗಿ ಮದರಸಗಳಿಗೆ ಬಿಡ್ತಾರೆ. ಮದರಸಗಳಲ್ಲಿ ಇದೇ ರೀತಿಯ ದೊಡ್ಡ ಮಟ್ಟದ ಒಂದು ಜಾಲ ಆಗಿ ಮದರಸದಲ್ಲಿ ಇಸ್ಲಾಮಿಕ್ ಪದ್ಧತಿಯಲ್ಲಿ ಅವರನ್ನ ಬೆಳೆಸಿ ಕಾಫಿರನ್ನು ಕೊಲ್ಲಬೇಕು, ಹಿಂದೂಗಳನ್ನ ಕೊಲ್ಲಬೇಕು, ಮೂರ್ತಿ ಪೂಜೆ ಮಾಡುವವರನ್ನ ವಿರೋಧ ಮಾಡಬೇಕು ಅನ್ನುವಂಥ ಚಿಕ್ಕ ಮಕ್ಕಳಿಂದನೇ ಬೆಳೆಸಿ ಅವರಿಗೆ ನಮ್ಮ ವಿರುದ್ಧವಾಗಿ ನಮ್ಮನ್ನು ನೋಡಿದ್ರೆ ಸಾಕು ಅವರು ಹೇಗಾದ್ರೆ ಮಾಡಿ ಕೊಲೆ ಮಾಡಬೇಕು ಅನ್ನೋ ಮಾನಸಿಕತೆ ನೋಡ್ತಾರೆ. ಹೀಗಾಗಿ ಸುಮಾರು ಲಕ್ಷಾಂತರ ಜನ ಮಕ್ಕಳು ಇವತ್ತು ಮದರಸಗಳಲ್ಲಿದ್ದಾರೆ. ಅವರೆಲ್ಲರೂ ಯಾವಾಗ ಈಚೆ ಬರ್ತಾರೋ ಗೊತ್ತಿಲ್ಲ. ಇಸ್ರೇಲ್ ತರ ಆಗುತ್ತೆ ಭಾರತದಲ್ಲಿ ಕೂಡ ದಾಳಿ. ಇಸ್ರೇಲಲ್ಲಿ ಏನಾಯ್ತು? ಟೆರರಿಸ್ಟ್ಗಳು ಎದ್ರು, ಅಲ್ಲಿರುವಂತ ಮುಸಲ್ಮಾನರು ಕೂಡ ಟೆರರಿಸ್ಟ್ ಜೊತೆ ಸೇರ್ಕೊಂಡು ಆಕ್ರಮಣ ಮಾಡಿದ್ರು. ಅವತ್ತು ಇಸ್ರೇಲ್ ಅಂತ ಸ್ಥಿತಿ ಏನಾಗಿರ್ಬೋದು? ಅದು ಚಿಕ್ಕ ರಾಷ್ಟ್ರ ರೀ. ಆದ್ರೂ ಮನೆಗೆ ಒಬ್ಬೊಬ್ಬ ದೇಶ ಪ್ರೇಮಿ ಇದ್ದ. ಅಲ್ಲಿ ನಮ್ಮಲ್ಲಿ ಮನೆಗೆ 4 ಜನ ದೇಶದ್ರೋಹಿಗಳಿದ್ದಾರೆ. ಅವ್ರು ಬಚಾವಾದ್ರು. ಇವತ್ತು ಕೂಡ ಯುದ್ಧಗಳು ನಡೀತಾನೆ ಇದ್ದಾವೆ. ಆದ್ರೆ ನಮ್ಮ ದೇಶಕ್ಕೆ ಅಂತ ಗಂಡಾಂತರ ಬಂದ್ರೆ ನಾವೇನಾಗಬೇಕು?
ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನಮ್ಮ ಸ್ಥಿತಿ? ಗಂಭೀರ ಇದೆ ಪರಿಣಾಮಗಳು. ಹೀಗಾಗಿ ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ದಿನಕ್ಕೆ 1 ಗಂಟೆ ನೀವು ಟೈಮ್ ಕೊಡ್ರಿ, 1 ಗಂಟೆ ಕೊಡ್ರಿ. ನೀವು 23 ಗಂಟೆ ನಿಮ್ಮ ಕೆಲಸ ಮಾಡಿರಿ, ನಿಮ್ಮ ಮನೆ ಕುಟುಂಬದ ಕೆಲಸ ಮಾಡಿರಿ. ಯಾಕಂದ್ರೆ ಕುಟುಂಬ ಇದ್ದಾಗ ನಾವು ಕುಟುಂಬಕ್ಕೂ ಕೂಡ ನಾವು ಸಮಯ ಕೊಡಲೇಬೇಕು. 1 ಅವರ್ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ಯೋಚನೆ ಮಾಡಿರಿ. ಒಂದು 4 ಜನ ಸೇರಿಸಿ ಸ್ನೇಹಿತರನ್ನ ಮಾತಾಡಿ, ಹಿಂಗಿದೆ ಬನ್ನಿ ನಾವೆಲ್ಲ ಒಟ್ಟಾಗೋಣ. ಒಟ್ಟಾದರೆ ಮಾತ್ರ ಬದುಕಕ್ಕೆ ಸಾಧ್ಯ. ಒಟ್ಟಾಗಲಿಲ್ಲ ಅಂತಂದರೆ ದೇವರ ಆಡಳಿತ ನಮ್ಮ ಮನೆಗೆ ಬಾಗಿಲಿಗೆ ಬೆಂಕಿ ಬಂದಿದೆ. ನಮ್ಮ ಕುಟುಂಬದವ್ರು ನಾವು ಯಾರು ಉಳಿಯಲ್ಲ. ಉದಾಹರಣೆಗೆ ಕೇರಳದ ಸ್ಥಿತಿ ಏನಾಗಿದೆ ಇವತ್ತು, ಪಶ್ಚಿಮ ಬಂಗಾಳ ಸ್ಥಿತಿ ಏನಾಗಿದೆ, ಕಾಶ್ಮೀರ ಅಂತ ಹೋಯ್ತು. ಕಾಶ್ಮೀರದಲ್ಲಿ ಎಂತೆಂಥ ಕುಟುಂಬಗಳಿದ್ದು ಪಂಡಿತರುಗಳು, 7 ಲಕ್ಷ ಜನ ಒಂದೇ ರಾತ್ರಿಯಲ್ಲಿ ಓಡಿ ಬಂದ್ರಂತೆ. ಅವ್ರ ಘೋಷಣೆ ಏನಿತ್ತು? ನೀವು ಇಸ್ಲಾಂ ಸ್ವೀಕಾರ ಮಾಡಂಗಿದ್ರೆ ಇಲ್ಲಿ ಇರ್ರಿ, ಇಲ್ಲ ಅಂತಂದ್ರೆ ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಓಡೋದ್ರಿ ಅಂತ ಇದು ಘೋಷಣೆ ಆಯಿತು. ಕೇರಳ ಫೈಲ್ಸ್ ನೋಡಿದ್ವಿ, ಕಾಶ್ಮೀರ ಫೈಲ್ಸ್ ನೋಡಿದ್ವಿ. ಆದರೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಶ್ರೀರಾಮ್ ಸೇನೆ ಜಿಲ್ಲಾ ಘಟಕ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರ್ ಕುಲಕರ್ಣಿಜಿಯವರು, ಅದೇ ರೀತಿ ಅಮ್ಮಜಿಯವರು, ಸುಂದರ್ಜಿಯವರು, ರಮೇಶ್ ಅವರಿಗೂ, ಹಾಗೆ ಜೊತೆರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಹಿಂದೂ ಕಾರ್ಯಕರ್ತರಿಗೂ ನಾನು ನಮಸ್ಕರಿಸ್ತಾ, ಏನು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಈಗ ನಮ್ಮ ಸುಂದರಜಿಯವರು ಹೇಳಿದ್ರು, ಸತತ 20 ವರ್ಷಗಳಿಂದ ಹಿಂದುತ್ವ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಅದೇ ರೀತಿ ನಾನು ಶ್ರೀರಾಮ್ ಸೇನೆ ಸಂಘಟನೆ ಬರೋಕ್ಕೂ ಮುಂಚೆ ಬೇರೆ ಒಂದು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನಮ್ಮ ರಮೇಶ್ ಗೌಡರು, ಇಲ್ಲ ನೀವು ನಮ್ಮ ಶ್ರೀರಾಮ್ ಸೇನೆಯಲ್ಲಿ ಇರಬೇಕು, ಸಂಘಟನೆಗೆ ನೀವು ಬಲಪಡಿಸಬೇಕು, ನಾವೆಲ್ಲ ನಿಮ್ಗೆ ಹಿಂದೆ ಇದ್ವಿ ಅಂತ ಹೇಳಿ ನನಗೆ ಸಹಕಾರ ಕೊಟ್ಟು ಈಗ ನನಗೆ ಒಂದು ಒಳ್ಳೆಯ ಉತ್ತಮವಾದ ಸ್ಥಾನ ಕೊಡ್ತಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶ ಆಗಿರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಘಟನೆಗಳು ನಡೀತಾ ಇದೆ. ಇದೆಲ್ಲ ನಮಗೆ ಒಂದು ರೀತಿ ಸೂಚನೆ ಅಂತ ನಾವು ತಿಳ್ಕೋಬೇಕಾಗಿದೆ. ಮನೆಗೂ ಒಬ್ಬ, ಯಾಕೆಂದರೆ ದೇಶದ ಗಡಿಯಲ್ಲಿ ನಿಂತು ನಾವು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶದ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕಗಳನ್ನ ನಾವು ಮನೆಗೊಬ್ಬರು ಹಿಂದೂಗಳು ಹೊರಗಡೆ ಬಂದು ಅವ್ರನ್ನೆಲ್ಲ ನಾವು ಅವ್ರ ಎದುರಿಗೆ ನಿಂತು ನಮ್ಮ ಹಿಂದುತ್ವವನ್ನು, ನಮ್ಮ ದೇಶವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಂಘಟಕರಾಗಬೇಕಾಗಿದೆ ಈ ಸಂದರ್ಭದಲ್ಲಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟ ಅಲ್ಲ, ನೋವಾಗುತ್ತೆ ಆ ವಿಚಾರ ಹೇಳಬೇಕು ಅಂದರೆ. ಅದು ಆದಷ್ಟು ಬೇಗನೆ ಆಗುತ್ತೆ. ಇಲ್ಲ ಅಂದರೆ ನಾವೆಲ್ಲ ಸಂಘಟಕರಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂಗಳು ಅಂತ ಹೇಳ್ಕೊಳೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವೆಲ್ಲರೂ ಸಹಕರಿಸಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯನ್ನು ಪ್ರತಿ ತಾಲೂಕಿನಲ್ಲೂ ಹೋಬಳಿ ಮಟ್ಟದಲ್ಲೂ ನಾವು ಬಲಪಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಇಷ್ಟು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮ್ಮ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹೇಳ್ತಾರೆ, ಪೊಲೀಸರನ್ನ ಕೇಳಬೇಕು, ಅಣ್ಣನ ಕೇಳು, ಅಪ್ಪನ ಕೇಳು, ಇನ್ಯಾವನ್ನ ಕೇಳು. ಯಾಕೆ ಅವ್ರು ಕೇಳಕ್ಕೆ ಹೇಳ್ತಿದ್ದಾರೆ ಅಂದರೆ ನಮ್ಮ ಸಂಖ್ಯೆ ದೃಷ್ಟಿಯನ್ನು ನೋಡಿ ಅವ್ರು ಕೇಳಕ್ಕೆ ಹೇಳ್ತಾರೆ. ಸ್ವಲ್ಪ ನಮ್ಮ ಸಂಖ್ಯೆ ದೃಷ್ಟಿ ಜೇನುಹುಳದ ಥರ ಆದರೆ, ಜೇನುಹುಳ ಹೊಡೆದ್ರೆ ಯಾಕೆ ಹೇಳಿ ಜನ ಓಡಿ ಹೋಗ್ತಾರೆ? ಈಗ ಒಂದು ಹುಳ ನಮ್ಗೆ ಹೊಡೆದ್ರೆ ಆ ಹುಳ ಸತ್ತೋಗುತ್ತದು. ಆದರೆ ಸಾವಿರಾರು ಜೇನುಹುಳ ಇರೋದ್ರಿಂದ ಜೇನುಹುಳ ಒಂದು ಹೊಡೆದ್ರೆ ಸಾಕು, ಜನಗಳು ಓಡಿ ಹೋಗ್ತಾರೆ, ಅಷ್ಟೇ ವ್ಯತ್ಯಾಸ. ಹಾಗೆ ಶ್ರೀರಾಮ ಸೇನೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಆದರು ಅಂದರೆ ಇಲ್ಲಿರುವಂಥ ಕಿಡಿಗೇಡಿಗಳು, ಇಲ್ಲಿರುವಂಥ ದೇಶದ್ರೋಹಿಗಳು, ಇಲ್ಲಿರುವಂಥ ನಮ್ಮವರೇ ಆಗಿ ನಮಗೆ ಬೆನ್ನಿಗೆ ಚೂರಿ ಹಾಕುವಂಥವ್ರು ಎಲ್ಲರನ್ನೂ ಕೂಡ ನಾವು ಕಡಿವಾಣ ಹಾಕಬೇಕು. ನಮಗೆ ಇನ್ಯಾವುದೋ ಶತ್ರುಗಳಿಂದ ನಾವು ಹುಟ್ಟಾಕೊಳ್ಳಲ್ಲ, ಜೊತೆಯಲ್ಲಿರುವ ಶತ್ರುಗಳನ್ನೇ ಜಾಸ್ತಿ ನಮಗೆ ಇರ್ತದೆ. ಮುಸ್ಲಿಮ್ಸರು ಬಿಡಿ, ಅವರು ಭಯೋತ್ಪಾದಕನೇ ಇದೆ, ಲವ್ ಜಿಹಾದ್ ಇದೆ, ಅವ್ರ ವಿಚಿತ್ರವಾದ ಮೆಂಟಾಲಿಟಿ ಇದೆ. ಆದರೆ ನಮ್ದೇನಿದೆ ಅಂದರೆ ಈಗ ಅಲ್ಲಿ ಒಬ್ಬ ಬೆಳೀತಿದ್ದಾನೆ ಅಂದರೆ ಅವನು ತುಳಿಬೇಕು ಅನ್ನೋದು ಈ ಮೆಂಟಾಲಿಟಿ ಇದೆಯಲ್ಲ, ಇದು ನಮ್ಮ ಕಾರ್ಯಕರ್ತರ ಮೈಂಡಿಂದ ಆಚೆ ಹೋಗಬೇಕು. ಇದು ನಮ್ಮ ಜಾತಿಯ ಅವಸ್ಥೆನೂ ಆಚೆ ಬರಬೇಕು. ದೇಶ ಉಳಿದ್ರೆ ತಾನೇ ನಮ್ಮ ಜಾತಿ ಉಳಿತದೆ, ಧರ್ಮ ಉಳಿತದೆ, ದೇವಸ್ಥಾನ ಉಳಿತದೆ, ಶ್ರೀರಾಮ್ ಸೇನೆ ಉಳಿತದೆ, ಅನಿಲ್ ಉಳಿತಾರೆ, ನಾವೆಲ್ಲರೂ ಉಳಿತೀವಿ. ದೇಶನೇ ಉಳಿಲಿಲ್ಲ ಅಂದರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ? ದೇಶನೇ ಮೊದಲು, ದೇಶಕ್ಕಾಗಿ ತಾನೇ ನಾವು ಹೋರಾಡಬೇಕಾಗಿದೆ. ಇಷ್ಟೊಂದು ಸಂಘಟನೆಗಳು ಉದ್ದೇಶ ಏನು? ಈ ದೇಶವನ್ನು ಸುರಕ್ಷಿತವಾಗಿಡಬೇಕನ್ನೋದೇ ನಮ್ಮ ಉದ್ದೇಶ. ದೇಶದ ಪರವಾಗಿ ನಾವು ಹೋಗಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕ್ಯಾರ್ಪೇಟೆ ತಾಲೂಕಿನ ಬೆಳದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಗುರು ರಾಘವೇಂದ್ರ ಸಾರ್ವಭೌಮ ಯತಿಗಳ ಆರಾಧನಾ ಮಹೋತ್ಸವ ನಡೆಯಿತು. ವಿದ್ಯಾವಂತ ಯುವಜನರು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸಿ ಉತ್ತಮವಾದ ಸಂಸ್ಕಾರವನ್ನು ಬೆಳೆಸಿಕೊಂಡು ಸಮಾಜಕ್ಕಾಗಿ ಹೆಜ್ಜೆ ಹಾಕಬೇಕು. ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ದಾರಿಯಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕೆಂದು
ಹುಣಸೂರಿನ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿ ಕರೆ ನೀಡಿದ್ರು. ಕೆಆರ್ಪೇಟೆ ತಾಲೂಕಿನ ಸಂತಿಬಾಚಳ್ಳಿ ಹೋಬಳಿಯ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ ಯತಿಗಳ 335ನೇ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ಗುರುರಾಯರ ಮೂರ್ತಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ಗುರುರಾಯ ಹೋಮ ನಡೆಸಿ ಪ್ರಾರ್ಥಿಸಿ ನೆರೆದಿದ್ದ ಭಕ್ತವೃಂದ ಹಾಗೂ ಯುವಜನರನ್ನ ಉದ್ದೇಶಿಸಿ ಮಾತನಾಡಿ ಆಶೀರ್ವಚನ ನೀಡಿದರು. ಬೆಡದಹಳ್ಳಿ ಪಂಚಭೂತೇಶ್ವರ ಪೀಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ಮಳವಳ್ಳಿಯ ಬೋಸೆಗೌಡನ ದೊಡ್ಡಿಯ ಶ್ರೀ ಗುರು ಸಿದ್ದರಾಮೇಶ್ವರ ಪೀಠದ ಶ್ರೀ ಸಿದ್ದರಾಮ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧಾರ್ಮಿಕ ಸಂದೇಶ ನೀಡಿದರು. ಸಮಾಜ ಸೇವಕ ಆಲಂಬಾಡಿ ಕಾವಲು ಮಲ್ಲಿಕಾರ್ಜುನ, ಕಿಕ್ಕೇರಿ ಪೊಲೀಸ್ ಠಾಣೆಯ ಸಿಪಿಐ ರೇವತಿ, ಪಂಚಭೂತೇಶ್ವರ ಪೀಠದ ಕಾರ್ಯದರ್ಶಿ ಕಾಂತರಾಜು, ಸಂಚಾಲಕ ಡಾಕ್ಟರ್ ಕೆಎಸ್ ಚಂದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಶಾಂತವ್ವ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಗುರುರಾಯರ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋವಿಂದ ಸಂತರಾಗಿ ನಿಲ್ತಾರೆ. ಅವರು ಬೆಳೀತಾ 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 ಅನೇಕ ಪಾವಾಡಗಳನ್ನು ಮಾಡ್ತಾರೆ. ಸತ್ತಂತ ಮಗುಗೆ ಜೀವ ಕೊಡ್ತಾರೆ. ಜಗತ್ತಿನಲ್ಲಿ ಒಳ್ಳೆಯದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಒಳ್ಳೆಯದು ನಮಗೆ ಸಿಗ್ಬೇಕಾದ್ರೆ ಬಹಳ ಕಷ್ಟ, ಕೆಟ್ಟದನ್ನ ಬಹಳ ಸುಲಭವಾಗಿ ಮಾಡ್ಬೋದು. ಒಳ್ಳೆ ಸಿಗ್ಬೇಕಾದ್ರೆ ಕಷ್ಟ. ಆ ಒಳ್ಳೆಯದನ್ನ ತೋರಿಸೋದೇ ಗುರು, ಆ ಒಳ್ಳೆಯದನ್ನ ಎತ್ತಿಡಿಯೋದೇ ಗುರು, ಆ ಒಳ್ಳೆಯದನ್ನ ತೋರಿಸ್ಕೊಟ್ಟವರೇ ರಾಘವೇಂದ್ರ ಸ್ವಾಮಿಗಳು. ಒಳ್ಳೆಯ ಮಾರ್ಗ, ಸನ್ಮಾರ್ಗ, ಸತ್ಮಾರ್ಗ, ಸತ್ಪ್ರಜಾಗಿ ಬಾಳುವಂತ ಆ ದಾರಿಯನ್ನು ತೋರಿಸ್ಕೊಟ್ಟಂತವರೇ ರಾಘವೇಂದ್ರ ಸ್ವಾಮಿಗಳು. ಅವರು ಒಬ್ಬ ಗುರು ಗೋವಿಂದ ಭಟ್ಟರಿಗೆ ಸ್ವಂತ ಶಿಶುನಾಳ ಸರಿಪುರು ಶಿಷ್ಯರಾಗ್ತಾರೆ. ಅವರ ಹೆಸರು ಅಜರಾಮರವಾಗಿದೆ. ಹಾಗೆ ಇನ್ನೂ ಅನೇಕ ಮಹಾನುಭಾವರು ಗುರುವನ್ನ ಇಟ್ಕೊಂಡೇ ಬರ್ತಾರೆ. ಗುರುವಿನ ಗುಲಾಮನಾಗಿ, ಗುರುವಿನ ಸೇವಕನಾಗಿ, ಕೊನೆಗೆ ಗುರುವಿನ ಆರಾಧ್ಯ ದೇವರಾಗಿ ಇವತ್ತು ನೆಲೆ ನಿಂತು ಅವರ ಹೆಸರು ಚಿರಾಯಿಯಾಗಿ, ಈ ಚಿರಸ್ಥಾಯಿಯಾಗಿ ಈ ಜಗತ್ತಿನಲ್ಲಿ ಬೆಳೆಸ್ತಾ ಇದೆ. ಮಹೋತ್ಸವ ಇವತ್ತು ನಡೀತಾ ಇದೆ ನಮ್ಮ ಬೆಳದಳ್ಳಿಯಲ್ಲಿ. ಯಾಕೆ ಇಲ್ಲಿ ಬೆಳದಳ್ಳಿ ನಡೀಬೇಕು, ರಾಯರನ್ನು ಯಾಕೆ ನಾವು ಪೂಜೆ ಮಾಡ್ತೀವಿ ಅಂದರೆ, ರಾಯರಲ್ಲಂತ ಒಂದು ಶಕ್ತಿ ಸತ್ಯಾದ ಶಕ್ತಿ. ರಾಯರು ಯಾರಿಗೂ ಬೇಡದವರಿಲ್ಲ ಅಂತ ಇರ್ತಿಲ್ಲ ಇವರಿಗೂ. ಬೇಡದ ಮಕ್ಕಳ ಮಂತ್ರಾಲಯಕ್ಕೆ ಹೋಗಿ ಒಂದು ಸಾರಿ ಬಂದು ಬೇಡದವರಿಗೆ ಇಲ್ಲ ಅಂತ ಬರಿಗೈಲಿ ಕಳಿಸಿದ ರಾಯರು. ಹುಟ್ಟುಕೊಡೋದಕ್ಕೆ ಏಕ ಕೊಟ್ಟಿದ್ದಾರೆ. ಕರಚರ ಇಲ್ಲದವರಿಗೆ ಕರಚರ ಕೊಟ್ಟಿದ್ದಾರೆ. ಅನೇಕ ವಿಪತ್ತಿಗೊಳಗಾದವರಿಗೆ ವಿಪತ್ತಿಗೆ ದಾರಿ ತೋರಿಸಿದ್ದಾರೆ. ದೀನ ದಲಿತರಿಗೆ ಎಲ್ಲರನ್ನೂ ನನ್ನ ಮಕ್ಕಳು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲಿಯೂ ಕೂಡ ಯಾರು ಜಾತಿ ಭೇದ ಭಾವಗಳನ್ನು ಮಾಡುತ್ತೆ ಎಲ್ಲರೂ ಕೂಡ ತನ್ನವರು ಅಂತ ಒಪ್ಪಿಕೊಂಡು ಹೋಗಿರುವ ರಾಯರು. ಆದರೆ ಆ ಪ್ರಭಾವದಿಂದ ಅದರಿಂದ ಇವತ್ತು ನಾವು ಅವರನ್ನು ಆರಾಧಿಸ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗೂರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನ ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆ ಮೂಲಕ ವಿಭಿನ್ನವಾಗಿ ಪಾಠ ಮಾಡಲಾಯಿತು. ತುಮಕೂರು ನಗರದ ಶ್ರೀ ನವಗ್ರಹ ದೇವಾಲಯದಲ್ಲಿ ಶ್ರೀರಾಮಸೇನೆ ತುಮಕೂರು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಉಡುಪಿ ಜಿಲ್ಲೆ ಕಾರ್ಕಳ ಪೊಲೀಸ್ ಠಾಣಾ ಆವರಣದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣಾ ವತಿಯಿಂದ ಗಣೇಶೋತ್ಸವ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎನ್.